ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9081111181. ಓಂ ಶ್ರೀ ಗುರು ರಾಘವೇಂದ್ರ ನಮಃ. ಎಲ್ರಿಗೂ ನಮಸ್ಕಾರ. ಮನೆಯ ಗೃಹಿಣಿಯನ್ನು ಆ ಮನೆಯ ಕಣ್ಣು ಅಂತ ಹೇಳಿ ನಾವು ಕರಿತೀವಿ. ನೋಡಿ, ಹೆಣ್ಮಕ್ಳು ನೀವೇನು ಪೂಜೆ ಪುನಸ್ಕಾರಗಳನ್ನು ಮಾಡ್ತೀರಾ, ಆ ಪೂಜೆ ಪುನಸ್ಕಾರದ ಫಲಗಳು ನಿಮಗೆ ದೊರೆಯುವಂತಹದ್ದು ಈ ಒಂದು ವಿಚಾರಗಳಲ್ಲಿ ನೀವು ಹುಷಾರಾಗಿದ್ದಾಗ ಮಾತ್ರ. ಇಲ್ಲ ಅಂತಂದರೆ ನೀವೇನೇ ಪೂಜೆ ಪುನಸ್ಕಾರಗಳನ್ನು ನಿಮ್ಮ ಕಷ್ಟ ಕಳೀಲಿ ಅಂತ ಹೇಳಿ ಮಾಡ್ತಾ ಹೋದ್ರೂ ಕೂಡ ಯಾವ ಫಲಗಳು ಕೂಡ ನಿಮಗೆ ದೊರಕೋದಿಲ್ಲ. ಮನೆಯಲ್ಲಿ ಅಶಾಂತಿ, ಕಿರಿಕಿರಿ, ಗಂಡ ಹೆಂಡತಿ ಮಧ್ಯೆ ಜಗಳಗಳು, ಅದ್ರ ಜೊತೆಗೆ ಸಾಲಗಳು ಜಾಸ್ತಿ ಆಗೋದು, ಮನೆಯಲ್ಲಿ ಮಕ್ಕಳು ಹೇಳಿದ ಮಾತೇ ಕೇಳೋದಿಲ್ಲ. ಒಟ್ಟಾರೆಯಾಗಿ ಆ ಮನೆ ಯಾವ ವಿಚಾರದಲ್ಲೂ ಕೂಡ ನೆಮ್ಮದಿಯನ್ನೇ ಕಾಣದ ಹಾಗೆ ಒಂದು ರೀತಿ ನರಕದ ರೀತಿ ಇರುತ್ತೆ. ಬನ್ನಿ, ನೀವು ಯಾವ ಒಂದು ವಿಚಾರಗಳಲ್ಲಿ ತಪ್ಪನ್ನು ಮಾಡ್ತಾ ಇದ್ದೀರಾ, ಆ ತಪ್ಪುಗಳೇನು ಎಲ್ಲವನ್ನ ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇದು ನಿಮಗೆ ರಾಯರೇ ನನ್ನ ಮೂಲಕ ತಿಳಿಸ್ತಾ ಇರುವಂತಹ ಒಂದಷ್ಟು ಮಾತುಗಳು ಅಂತಾನೆ ಭಾವಿಸಿ. ನೋಡಿ, ಮೊದಲನೇದಾಗಿ ಹೆಣ್ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣ, ಅಂದರೆ ನೀವು ಹಾಸಿಗೆಯಿಂದ ಮೇಲೆದ್ದ ತಕ್ಷಣ ಸೀದಾ ಟೈಮ್ ಆಗಿದೆ ಅಂತ ಹೇಳಿ ಅಡುಗೆ ಮನೆಗೆ ಹೋಗಿ ತಿಂಡಿ ಅಡುಗೆ ಮಾಡುವಂತಹದ್ದು ಅಥವಾ ಕಸ ಗುಡಿಸೋದಕ್ಕೋ ನೆಲ ಒರೆಸೋದಕ್ಕೋ ಹೋಗುವಂತಹದ್ದನ್ನು ದಯವಿಟ್ಟು ಮಾಡಬೇಡಿ. ಇದರಿಂದ ಮನೆಗೆ ದಟ್ಟ ದರಿದ್ರ ಅನ್ನುವಂತಹದ್ದು ಸುತ್ತಕೊಳ್ಳುತ್ತೆ. ಎದ್ದ ತಕ್ಷಣ ನೀವು ಕೈಕಾಲು ಮುಖವನ್ನು ಫಸ್ಟ್ ತೊಳ್ಕೋಬೇಕು. ಅದಾದಮೇಲೆ ಸ್ವಲ್ಪ ಹಣೆಗೆ ಇಟ್ಕೊಂಡು ತಲೆಯೆಲ್ಲ ಕೆದ್ರುಕೊಂಡಿರುತ್ತೆ, ರಾತ್ರಿ ಮಲ್ಕೊಂಡಾಗ ಫಸ್ಟು ಆ ತಲೆನ ಕ್ಲೀನಾಗಿ ಬಾಚ್ಕೊಳ್ಳಿ. ಇದಾದ ಮೇಲೆ ನೀವು ಏನು ಮಾಡಬೇಕು, ನಿಮ್ಮ ಏನಿದೆ ಕೆಲಸ ಕಾರ್ಯಗಳು ಮಾಡ್ಕೊಳ್ಳುವತ್ತ ಗಮನವನ್ನು ಕೊಡಬೇಕು. ನನ್ನ ಕೇಳೋದಾದರೆ ಫಸ್ಟ್ ನಾವು ತಿಂಡಿ ಮಾಡಬೇಕಾ ಇಲ್ಲ ಮನೆ ಕೆಲಸ ಅಂದರೆ ಗುಡಿಸೋದು ಒರೆಸೋದು ಮಾಡಬೇಕಾ ಅಂತಂದರೆ, ನೋಡಿ, ಆದಷ್ಟು ನಾವು ಬೆಳಗ್ಗೆ ಒಂದು 6:30 ಒಳಗಡೆ ಕಸ ಗುಡಿಸಿ ನೆಲ ಒರೆಸಿ ಬಾಗಿಲು ಮುಂದೆ ರಂಗೋಲಿಯನ್ನು ಹಾಕ್ಕೊಳ್ಳುವಂತಹದ್ದು ಶ್ರೇಷ್ಠ. ಇದನ್ನು ನೀವು ಮಾಡ್ಕೊಳ್ದಲೆ ಮನೆ ತುಂಬ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ಹರಡ್ಕೊಂಡಿದ್ದು, ಮನೆ ಹೊರಗಡೆ ಎಲ್ಲ ಕಸ ಚೆಲ್ಕೊಂಡಿದ್ದು, ನೀವು ಹಾಗೇ ಅಡುಗೆ ಮಾಡಲಿಕ್ಕೆ ಹೋಗ್ತೀನಿ ಅಂತಂದರೆ ಅದು ಮನೆಗೆ ಅಶ್ರೇಯಸ್ಸು. ಮೊದಲು ಕಸ ಗುಡಿಸಿ ನೆಲ ಒರೆಸಿ ಆಚೆ ನೀವು ಏನು ಬಾಗಿಲಿಗೆ ನೀರೆಲ್ಲ ಹಾಕಿ ರಂಗೋಲಿ ಹಾಕ್ತೀರಾ ಅದೆಲ್ಲ ಮುಗಿಸ್ಕೊಂಡ್ಮೇಲೆ ತಿಂಡಿಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ಕೊಳ್ಳಿ. ಯಾವಾಗಪ್ಪ ಇದೆಲ್ಲ ಆಗುತ್ತೆ ಅಂತಂದರೆ, ಮೊದಲು ನೀವು ಬೇಗ ಏಳುವಂತಹದ್ದನ್ನು ಅಭ್ಯಾಸ ಮಾಡ್ಕೋಬೇಕು. ಆ ಬೇಗ ಎದ್ದಾಗ ನಿಮಗೆ ಸಮಯ ಅನ್ನುವಂತಹದ್ದು ಸ್ವಲ್ಪ ಜಾಸ್ತಿ ಸಿಗುತ್ತೆ. ಆಗ ಎಲ್ಲ ಕೆಲಸಗಳು ಕೂಡ ಸರಿಯಾದಂತಹ ರೀತಿಯಲ್ಲಿ ಆಗುತ್ತೆ. ಇಲ್ಲಾಂದರೆ ಎಲ್ಲವೂ ಅರ್ಜೆಂಟ್, ಎಲ್ಲವೂ ಕೂಡ ಧಾವಂತ. ಇನ್ನು ಎರಡನೆಯ ತಪ್ಪು ಏನು ನೀವು ಮಾಡಬಾರ್ದು ಅನ್ನುವಂತಹದ್ದು ಮನೆಯಲ್ಲಿ ಅಂತಂದರೆ, ದಂಪತಿಗಳು ಸೇರಿದಂತಹ ಮಾರನೇ ಬೆಳಗ್ಗೆ ಸ್ನಾನ ಮಾಡೋದಕ್ಕಿಂತ ಮೊದಲು ಹೊಸ್ತಿಲನ್ನು ಮುಟ್ಟಬೇಡಿ. ಅಂದರೆ ಬಾಗಿಲು ಹೊರಗಡೆ ನಾವು ಏನು ಹೊಸ್ತಿಲಿಗೆ ಬೆಳಗ್ಗೆನೇ ಅರಿಶಿನ ಕುಂಕುಮ ಹಚ್ತೀವಲ್ವ, ದಂಪತಿಗಳೇನಾದರೂ ಹಿಂದಿನ ದಿವಸ ಸೇರಿದರೆ ನೀವು ಸ್ನಾನ ಮಾಡಿಕೊಂಡೇ ಹೊಸ್ತಿಲನ್ನು ಮುಟ್ಟಿ ಅರಿಶಿನ ಕುಂಕುಮವನ್ನು ಹಚ್ಚುವಂತಹದ್ದು, ಹೊಸ್ತಿಲ ಮೇಲೆ ರಂಗೋಲಿಯನ್ನು ಹಾಕುವಂತಹದ್ದು ಮಾಡಬೇಕು. ಹಾಗೆಯೇ ಸ್ನಾನ ಮಾಡದೆ ತುಳಸಿ ಗಿಡಕ್ಕೂ ಕೂಡ ನೀರು ಹಾಕುವಂತಹದ್ದನ್ನು ಮಾಡಬೇಡಿ. ನಾನು ಈ ಹಿಂದಿನ ವಿಡಿಯೋನಲ್ಲಿ ನಿಮಗೆ ತಿಳಿಸಿದ್ದೆ, ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ನ ವತಿಯಿಂದಾನೇ ಇನ್ನೊಂದು ಚಾನಲನ್ನು ಮಾಡುವಂತೆ ರಾಯರಿಂದ ನನಗೆ ಪ್ರೇರೇಪಣೆಯಾಗಿದ್ದು, ಈ ಹೆಸರನ್ನು ಕೂಡ ಸೂಚಿಸಿದ್ದಂಥದ್ದು ಗುರುಗಳೇನೇ. ಆ
ಚಾನಲ್ನಲ್ಲೂ ಕೂಡ ಈ ಚಾನಲ್ನಲ್ಲಿ ಹೇಗೆ ಉತ್ತಮವಾದಂತಹ ವಿಚಾರಗಳು ರಾಯರ ಬಗ್ಗೆ ಬರ್ತಿತ್ತೋ ಹಾಗೆ ಅಲ್ಲೂ ಕೂಡ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಚಾನಲ್ನಲ್ಲಿ. ಇವತ್ತಿಂದ ಅಲ್ಲೂ ಕೂಡ ವಿಡಿಯೋಸನ್ನು ಹಾಕ್ತೀನಿ. ಹೇಗೆ ಈ ಚಾನಲ್ನಲ್ಲಿ ನಿಮ್ಮ ಸಪೋರ್ಟ್ ಇತ್ತೋ ಅಲ್ಲೂ ಕೂಡ ಹಾಗೆ ನಿಮ್ಮ ಸಪೋರ್ಟ್ ಇರಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲಿ ಹೋಗಿ. ಇನ್ನು ನೆಕ್ಸ್ಟ್ ವಿಚಾರ ಅಂದರೆ ಮನೆಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೋಡಿ, ಅಡುಗೆಯನ್ನು ಅತಿ ಹೆಚ್ಚಾಗಿ ಮಾಡಿ ಪ್ರತಿನಿತ್ಯ ಮಾಡಿದ್ದನ್ನು ಹೊರಗಡೆ ಚೆಲ್ಲಬೇಡಿ. ಈ ರೀತಿ ನೀವು ಪ್ರತಿನಿತ್ಯ ಮನೆಯಲ್ಲಿ ಮಾಡಿದ್ದಂತಹದ್ದನ್ನು ಹೊರಗಡೆ ಚೆಲ್ತಾ ಹೋದರೆ ನೀವೆಷ್ಟೇ ದುಡಿದ್ರೂ ಕೂಡ ನಿಮ್ಮ ಮನೆಯಲ್ಲಿ ನೀವು ದುಡಿದಂತಹ ಹಣ ಖಂಡಿತ ನಿಲ್ಲೋದಿಲ್ಲ. ಹೀಗೆ ಬರುತ್ತೆ, ಹಾಗೆ ಹೊರಟೋಗುತ್ತೆ. ಇನ್ನು ನೆಕ್ಸ್ಟು, ಪ್ರತಿನಿತ್ಯ ಮನೆಯಲ್ಲಿ ದೀಪ ಹಚ್ಚಿ ತುಳಸಿ ಪೂಜೆಯನ್ನು ಮಾಡಿ. ತುಳಸಿ ಗಿಡದ ಮುಂದೆ ಚಪ್ಪಲಿ ಬಿಡುವಂತಹದ್ದು, ಪೊರಕೆ ಹಾಕುವಂತಹದ್ದು, ಅಥವಾ ನೀವು ಸ್ನಾನ ಮಾಡ್ದಲೇ ಬೆಳಗ್ಗೆ ಏನು ಮಾಡ್ತಾರೆ ಹೆಣ್ಮಕ್ಳು ಅಂತಂದರೆ, ಈಗ ಹೊರಗಡೆ ಎಲ್ಲ ನಾವು ಬಾಗಿಲನ್ನು ತೊಳೆಯುವಾಗ ಸ್ನಾನನೇ ಮಾಡಿರಲ್ಲ, ಏನು ನಾವು ಬಾಗಿಲು ತೊಳೆಯೋದಕ್ಕೆ ತಗೊಂಡು ಹೋಗಿರ್ತೀವಿ ನೀರು, ಅದರಲ್ಲೇ ತುಳಸಿ ಗಿಡಕ್ಕೂ ಕೂಡ ನೀರು ಹಾಕಿಬಿಡ್ತಾರೆ. ಆ ರೀತಿ ಖಂಡಿತ ಮಾಡಬಾರ್ದು. ನೀವೇನೇ ಬಾಗಿಲು ತೊಳೆದು ಕೈಕಾಲು ಮುಖ ತೊಳೆದಿರ್ತೀರ, ಬಾಗಿಲು ತೊಳಿತೀರ, ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನು ಕೂಡ ನಾವು ಏನು ಮಾಡಬಹುದು, ಕೈಕಾಲು ಮುಖ ತೊಳೆದು ಹಚ್ಚಬಹುದು. ಏನು ನಾನ್ ವೆಜ್ ತಿಂದಿದ್ರೆ ಅಥವಾ ಗಂಡ ಹೆಂಡತಿ ಸೇರಿದರೆ ಮಾತ್ರ ಹೊಸ್ತಿಲನ್ನು ಮುಟ್ಟಬಾರ್ದು ಸ್ನಾನ ಮಾಡೋವರೆಗೂ. ಆದರೆ ಯಾವುದೇ ಕಾರಣಕ್ಕೂ ತುಳಸಿ ಗಿಡವನ್ನು ಸ್ನಾನ ಮಾಡ್ದಲೇ ಮುಟ್ಟೋದು, ನೀರು ಹಾಕೋದು, ತುಳಸಿ ಕೀಳೋದು ಇದನ್ನು ಮಾಡಬೇಡಿ. ಮನೆಯಲ್ಲಿ ತುಂಬ ಕಷ್ಟಗಳು ಜಾಸ್ತಿ ಆಗುತ್ತೆ ತುಳಸಿ ಗಿಡವನ್ನು ಈ ರೀತಿ ಎಲ್ಲ ನೀವು ಹೇಗಂದ್ರೆ ಹಾಗೆ ನಿರ್ವಹಣೆ ಮಾಡೋದ್ರಿಂದ. ಇನ್ನು ನೆಕ್ಸ್ಟು, ಹೆಣ್ಮಕ್ಳು ಸದಾ ತಲೆ ಕೆದ್ರುಕೊಂಡು ಇರಬೇಡಿ. ಅಂದರೆ ತಲೆ ಬಾಚ್ಕೊಳ್ದಲೇ ಇರುವಂತಹದ್ದು, ಅಥವಾ ಯಾವಾಗಲೂ ಕೂಡ ಕೂದಲು ಬಿಟ್ಕೊಂಡೇ ಇರುವಂತಹದ್ದು, ಮನೆಯಲ್ಲೇ ಇರಬಹುದು ಅಥವಾ ಹೊರಗಡೆ ಹೋಗುವಾಗೇ ಇರಬಹುದು, ಲಕ್ಷಣವಾಗಿ ಜಡೆ ಹೆಣಿರಿ. ನಿಮ್ಮ ಎಷ್ಟೋ ಕಷ್ಟಗಳು ಹೆಗ್ಲೇರೋ ಅಂತಹದ್ದು ನೀವೇನು ಈ ರೀತಿ ಕೂದಲು ಬಿಟ್ಕೊಂಡಿರ್ತೀರಲ್ಲ ಅದರಿಂದಾನೆ. ನೀವು ಜಡೆಯನ್ನು ಎಣ್ಕೊಂಡ್ರೆ ಅರ್ಧ ಸಮಸ್ಯೆಗಳು ಅಲ್ಲೇ ಕಡಿಮೆ ಆಗುತ್ತೆ. ಯಾವಾಗಲೂ ಕೂದಲು ಹರಡ್ಕೊಂಡಿರುವಂತಹದ್ರಿಂದ ನೆಗೆಟಿವ್ ಎನರ್ಜಿಗಳ ಅಥವಾ ಈ ನಕಾರಾತ್ಮಕ ಶಕ್ತಿಗಳು ಅಂತ ಏನು ಹೇಳ್ತೀವಲ್ವಾ, ಅದರಿಂದ ಬಹಳ ಬೇಗ ನಾವು ತೊಂದರೆಗೊಳಗಾಗ್ತೀವಿ. ಇದು ಹಳ್ಳಿ ಕಡೆ ಇರುವಂತಹ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ. ಏಕೆಂದರೆ ಅಲ್ಲಿನ ಹಿರಿಯರು ನಮಗೆ ತಿಳಿಸಿ ಹೇಳ್ತಾರೆ, ಹಳ್ಳಿ ಕಡೆ ಕೂದಲು ಬಿಟ್ಕೊಂಡು ಹಾಗೆಲ್ಲ ಹೊರಗಡೆ ಹೋಗಬಾರ್ದು, ಕೂದಲು ಗಂಟು ಹಾಕ್ಕೊಳ್ಳಿ ಅಂತ ಹೇಳಿ. ಸಿಟಿಲಿ ಇರುವಂಥವ್ರಿಗೆ ಇವೆಲ್ಲ ಮೂಢನಂಬಿಕೆ ಅಂತ ಹೇಳಿ ಅನಿಸುತ್ತೆ. ನೋಡಿ, ಹಿಂದಿನವರು ಯಾವುದನ್ನೂ ಕೂಡ ತಿಳಿದಲ್ಲೇ ಮಾಡಿಲ್ಲ. ಅದನ್ನು ನಾವು ಮೂಢನಂಬಿಕೆ ಅಂತ ಹೇಳಿ ಭಾವಿಸಿದ್ರೆ ಇಲ್ಲದಿರುವಂತಹ ಕಷ್ಟಗಳಿಗೆ ಒಳಗಾಗುವಂತಹವರು ನಾವು. ಮುಸ್ಸಂಜೆ ಹೊತ್ತಲ್ಲಿ ತಲೆ ಕೆದ್ರಕೊಂಡಿರಬಾರ್ದು ಮತ್ತು ತಲೆ ಬಾಚಬಾರ್ದು. ಮುಸ್ಸಂಜೆ ಹೊತ್ತಲ್ಲಿ ಬೆಳಗ್ಗೆ ಹೆಣ್ಮಕ್ಳು ಸ್ನಾನವಾದ ತಕ್ಷಣ ಜಡೆ ಹೆಣ್ಕೊಂಡು ಒಂದು ಹೂವನ್ನು ಮುಡ್ಕೊಳ್ಳಿ, ನಿಮಗಿದೆ ಶ್ರೇಯಸ್ಸು. ಇನ್ನು ನೆಕ್ಸ್ಟು, ದಿನ ಎಲ್ಲ ಹೆಣ್ಮಕ್ಳು ಈ ನೈಟಿಗಳಲ್ಲೇ ಇರಬೇಡಿ. ಬೆಳಗ್ಗೆ ಎದ್ದಾಗಿಂದ ಹಿಡಿದು ನೀವು ರಾತ್ರಿ ಮಲ್ಕೊಳ್ಳೋವರೆಗೂ ಕೂಡ ಈ ನೈಟಿಗಳಲ್ಲೇ ಯಾರ ಮನೆಯಲ್ಲಿ ಹೆಣ್ಮಕ್ಳಿರ್ತಾರೆ ಅಂಥವ್ರ ಮನೆಯಲ್ಲಿ ಎಷ್ಟು ನೀವು ದುಡಿದ್ರೂ ಹಣ ಕೈಯಲ್ಲಿ ನಿಲ್ಲೋದಿಲ್ಲ. ಮನೆ ಅನ್ನೋವಂತಹದ್ದು ಏಳ್ಗೆ ಆಗೋದಿಲ್ಲ. ಜೊತೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಸದಾ ಜಗಳ ಆಗುವಂತಹದ್ದು ಅಥವಾ ಮನೆಯಲ್ಲಿ ಕಿರಿಕಿರಿಗಳಾಗುವಂತಹದ್ದು ಈ ರೀತಿ ಆಗ್ತಿರುತ್ತೆ. ನಾವು ಹಾಕ್ಕೊಳ್ಳೋ ನೈಟಿಗೂ ಮನೆ ಏಳ್ಗೆ ಆಗೋದಕ್ಕೂ ಏನು ಸಂಬಂಧ ಅಂಥೇಳಿ ನೀವು ಕೇಳುವಂತಹದ್ದಾದರೆ, ಮನೆಯ ಮಹಾಲಕ್ಷ್ಮಿ ಗೃಹಿಣಿ, ಆ ಮನೆಯ ಏನೋ ಹೆಣ್ಮಗು. ನೀವು ಯಾವ ರೀತಿ ಇರ್ತೀರಾ, ಯಾವ ರೀತಿ ನಡ್ಕೊತೀರಾ, ಆ ಒಂದು ನಿಮ್ಮ ನಡತೆ ಅನ್ನುವಂತಹದ್ದು ಇಡೀ ಕುಟುಂಬವನ್ನು ಕಾಯ್ತಾ ಹೋಗುತ್ತೆ. ನಾವು ಯಾವ ರೀತಿ ಸಕಾರಾತ್ಮಕವಾಗಿರ್ತೀವಿ, ಆ ಸಕಾರಾತ್ಮಕತೆ ಮನೆಯ ಬೇರೆಯವ್ರ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ನಾವೇ ನೆಗೆಟಿವ್ ಆಗಿದ್ದರೆ ಆ ನೆಗೆಟಿವಿಟಿ ಅನ್ನುವಂತಹದ್ದು ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ನಿಂದ ಹಿಡಿದು ಎಲ್ಲಾದ್ರ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಆದರೆ ಸೀರೆ ಉಟ್ಕೊಳ್ಳಿ ಸ್ವಲ್ಪ ಹೊತ್ತು, ಬೆಳಗಿಂದ ಸಂಜೆವರೆಗೂ, ಆಮೇಲೆ ಚೇಂಜ್ ಮಾಡ್ಕೊಳ್ಳಿ. ಇಲ್ಲ ಚೂಡಿದಾರ್ಗಳನ್ನಾದರೂ ಕೂಡ ಹಾಕ್ಕೊಳ್ಳಿ. ಆದರೆ ದಿನವೆಲ್ಲ ನೈಟಿಗಳಲ್ಲಿ ಇರಬೇಡಿ. ಇದು ಖಂಡಿತ ನಿಮಗೆ ಒಳ್ಳೆಯದಲ್ಲ. ಜೊತೆಯಲ್ಲಿ ಕೊನೆಯದಾಗಿ ನಿಮಗೆ ನಾನು ಹೇಳುವಂತಹ ಒಂದು ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ. ನೋಡಿ, ದಯಮಾಡಿ ಈ ಹೆಣ್ಮಕ್ಳು ಟಿ ವಿ ಸೀರಿಯಲ್ಗಳಿಗೆ ಅಡಿಕ್ಟ್ ಆಗಬೇಡಿ. ಕುತ್ಕೊಂಡಿದ್ದ ಹತ್ರನೇ ದುಡಿಯೋವಂತಹ ಕಾಲ ಇದು. ವೃಥಾ ಕಾಲಹರಣ ಮಾಡಬೇಡಿ. ನಿಮ್ಮನ್ನು ನೀವು ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು, ಅಥವಾ ಕೂತಲ್ಲಿಂದಾನೇ ಹೇಗೆ ನಾನು 4 ಕಾಸು ದುಡಿಬೇಕು, ಅಥವಾ ಮನೆಯಲ್ಲಿ ಮಕ್ಕಳು ಓದಿನ ಕಡೆ ಇನ್ನೂ ಹೆಚ್ಚಿನದಾಗಿ ನಾವು ಏನು ಮಾಡಬಹುದು, ಅಥವಾ ಯಜಮಾನ್ರಿಗೋಸ್ಕರ ಅಥವಾ ಮನೆಗೋಸ್ಕರ ಏನು ಮಾಡ್ಕೋಬೋದು, ನಾವು 4 ಜನದಂತೆ ಆಗೋದಕ್ಕೆ ಅನ್ನೋದ್ರ ಕಡೆ ನಿಮ್ಮ ಗಮನ ಇರಬೇಕೇ
ಹೊರತು ಕೂತ್ಕೊಂಡು ಈ ಟಿ ವಿ ಸೀರಿಯಲ್ಸನ್ನು ನೋಡೋದ್ರಿಂದ ಮನೆಗೆ ಖಂಡಿತ ಯಾವುದೇ ಒಳ್ಳೆಯದಾಗೋದಿಲ್ಲ. ಆ ಟಿ ವಿ ಸೀರಿಯಲ್ಸಲ್ಲಿ ಹೇಳ್ಕೊಡುವಂತಹದ್ದು ಬರೀ ಚಾಡಿ ಹೇಳುವಂತಹದ್ದು, ದೂರುವಂತಹದ್ದು, ಅಥವಾ ಒಬ್ಬರು ಮನೆ ಹೇಗೆ ಹಾಳು ಮಾಡಬೇಕು ಅನ್ನುವಂತಹದ್ದು. ನೀವು ಅದನ್ನು ನೋಡಿ ಕಲಿಯುವಂತಹದ್ದಾದರೂ ಏನು? ಮನೆಗೆ ಹೊರಗಡೆಯಿಂದ ಗಂಡ ಮಕ್ಕಳು ಬಂದಾಗ ಅಟ್ಲೀಸ್ಟ್ ಅವ್ರಿಗೊಂದು ಲೋಟ ಎದ್ದು ನೀರು ಕೂಡ ಕುಡ್ದಿಲ್ದಿರೋ ಮಟ್ಟಕ್ಕೆ ಆ ಟಿ ವಿ ಸೀರಿಯಲ್ಗಳನ್ನು ನೋಡ್ತಿರ್ತಾರೆ. ಮಕ್ಕಳು ಈಗ ಓದಿಲ್ಲ ಅಂತ ಹೇಳಿ ಹೇಳ್ತೀರ. ಮನೆಯಲ್ಲಿ ಮಕ್ಕಳನ್ನ ನೀವು ಓದಕ್ಕೆ ಕೂರಿಸ್ಬಿಟ್ಟು ನೀವು ಟಿ ವಿ ಹಾಕ್ಕೊಂಡು ಸೀರಿಯಲ್ ನೋಡ್ದಾಗ ಹೋದರೆ ಮಕ್ಕಳು ಎಲ್ಲಿಂದ ಓದ್ತಾರೆ? ಆ ಸೀರಿಯಲ್ ನೋಡೋದಕ್ಕಿಂತ ಮಕ್ಕಳು ಓದಿನ ಕಡೆ ಗಮನ ಕೊಡಿ. ನೀವು ಕೂಡ ಬರುತ್ತೋ ಬರಲ್ವೋ ಮಕ್ಕಳ ಜೊತೆ ಆಗ ಮಕ್ಕಳು ಕೂಡ ಓದಿನ ಕಡೆ ಗಮನ ಹರಿಸ್ತಾರೆ. ದಯಮಾಡಿ ಈ ಟಿ ವಿ ಸೀರಿಯಲ್ಸನ್ನು ನೋಡುವಂತಹದ್ದನ್ನು ಕಡಿಮೆ ಮಾಡಿ. ಇದು ಮನೆಗೆ ಒಳ್ಳೆಯದಲ್ಲ, ಶ್ರೇಯಸ್ಸು ಕೂಡ ಅಲ್ಲ. ಯಾವುದಾದ್ರೂ ದೇವರ ಸ್ತೋತ್ರಗಳನ್ನು ಕೇಳಿ, ಒಳ್ಳೆಯದಾಗತ್ತೆ ಮನೆಯಲ್ಲಿ. ದೇವರಿಗೆ ಸಂಬಂಧಪಟ್ಟಂತಹ ಕಥೆಗಳನ್ನ ಕೇಳುವಂತಹದ್ದು ಬೆಳಗ್ಗೆ ಸಂಜೆ ಆ ತರಹದ್ದನ್ನು ಮಾಡಿ. ಈ ಟಿ ವಿ ಸೀರಿಯಲ್ಗಳಿಗೆ ಅಡಿಕ್ಟ್ ಆಗುವಂತಹದ್ದನ್ನು ಕಡಿಮೆ ಮಾಡಿ. ನಾನು ಹೇಳಿರುವಂತಹ ಒಂದಷ್ಟು ಬದಲಾವಣೆಗಳನ್ನು ಮನೆಯಲ್ಲಿ ನೀವು ಮಾಡ್ಕೊಂಡು ನೋಡಿ, 2-3 ತಿಂಗಳಲ್ಲೇ ಆ ಬದಲಾವಣೆಗಳು ಮನೆಯಲ್ಲಿ ಆಗುವಂತಹದ್ದು ನಿಮಗೆ ತಿಳಿಯುತ್ತೆ. ಎಲ್ರಿಗೂ ಕೂಡ ನಮಸ್ಕಾರ. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ.